ಕಾಂಗ್ರೆಸ್ ಸರ್ಕಾರ ಬಂದು 2 ವರ್ಷ ಆದರೂ ಕೂಡ ಪ್ರಾರಂಭದಲ್ಲಿ ಬೆಂಗಳೂರನ್ನ ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀರಿ, ಸಿಂಗಾಪುರ ಮಾಡ್ತೀರಿ, ಈ ಹೇಳಿಕೆಗಳನ್ನು ಡಿ ಕೆ ಶಿವಕುಮಾರ್ ಅವರು ಕೊಟ್ಟಿದ್ದರು. ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀರಿ ಅಂದರೆ ಬಿ ಜೆ ಪಿಯವರು ಬೆಂಗಳೂರನ್ನು ಹಾಳು ಮಾಡಿದ್ದಾರೆ, ನಾವು ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀರಿ. ಕಸ ಬಿ ಜೆ ಪಿಯವರಿದ್ದ ಕಸ ರಸ್ತೆಯಲ್ಲಿ ಬೀಳ್ತಾ ಇತ್ತು, ಅದನ್ನು ನಾವು ಇಮಿಡಿಯೇಟಾಗಿ ಸರಿ ಮಾಡ್ತೀರಿ. ಫ್ಲಡ್ ಆದರೆ ಬೆಂಗಳೂರು ಬಿ ಜೆ ಪಿ ಇದ್ದಾಗ ಎಲ್ಲ ನೀರುಗಳು ಮನೆಗೆ ನುಗ್ತಾ ಇದ್ದು, ಆ ದೃಷ್ಟಿಯಿಂದ ನಾವು ಬ್ರ್ಯಾಂಡ್ ಬೆಂಗಳೂರು ಮಾಡಿ ಬೆಂಗಳೂರನ್ನು ಉನ್ನತ ದರ್ಜೆಗೆ ಏರಿಸ್ತೀರಿ, ಸಾವಿರಾರು ಕೋಟಿ ಅನುದಾನವನ್ನು ಕೊಡ್ತೀರಿ, ಬೆಂಗಳೂರನ್ನು ಉದ್ಧಾರ ಮಾಡ್ತೀರಿ ಅಂತ ಬಂದಂಥ ಡಿ ಕೆ ಶಿವಕುಮಾರ್ ಅವರು ನೆನ್ನೆ ಹೇಳಿದ್ದಾರೆ. ಇನ್ನು 3 ವರ್ಷ ಹೋದರೂ ಬೆಂಗಳೂರನ್ನ ಯಾವನ ಕೈಲೂ ಉದ್ಧಾರ ಮಾಡೋಕ್ಕಾಗಲ್ಲ, ದೇವರೇ ಬಂದರೂ ಉದ್ಧಾರ ಮಾಡೋಕ್ಕಾಗಲ್ಲ. ಅಂದರೆ ಅರ್ಥ ಆಯ್ತಲ್ಲ, ಓಟ್ಗೋಸ್ಕರ ಏನೇನು ನಾಟಕ ಆಡಬೇಕೋ ಅಷ್ಟು ನಾಟಕವನ್ನು ಈ ಕಾಂಗ್ರೆಸ್ ಅವರು ಆಡಿದ್ದಾರೆ. ಕಸದ ರಾಶಿ ರಸ್ತೆಯಲ್ಲ, ಮನೆ ಒಳಗೆ ಬಂದ್ಬಿಟ್ಟೈತಿ ಕಸದ ರಾಶಿ. ಕಾಂಗ್ರೆಸ್ ಬಂದ ಮೇಲೆ ಮೊನ್ನೆ ಫ್ಲಡ್ಡು ಆದಾಗ ಎಲ್ಲ ಕಡೆ ರಸ್ತೆಗಳೆಲ್ಲ ಬೆಂಗಳೂರು ಮುಳುಗೋಯ್ತು ಅಂತ ಎಲ್ಲ ಮಾತಾಡೋವಂಥ ಸ್ಥಿತಿಗೆ ಬಂದಿದೆ. ಮತ್ತು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದಮೇಲೆ ಬೆಂಗಳೂರಿಗೆ ಅನುದಾನನೇ ಕೊಟ್ಟಿಲ್ಲ, ಕಾರ್ಪೊರೇಷನ್ ಅನುದಾನದಲ್ಲೇ ನಡೀತಾ ಇರೋದು. ನಾವಿದ್ದಾಗ ಬೆಂಗಳೂರಿಗೆ ರಾಜ್ಯ ಸರ್ಕಾರದಿಂದ ಪ್ರತಿ ವರ್ಷ 8,000 ಕೋಟಿ ಕೊಡ್ತಾಯಿದೆ, ಈಗ 8 ರೂಪಾಯಿನೂ ಇಲ್ಲ. ಅಂದರೆ ಬೆಂಗಳೂರನ್ನು ಏನೇನು ಹಾಳು ಮಾಡಬೇಕು ಅಷ್ಟು ಹಾಳಾಗೋವಂಥ ಸ್ಥಿತಿಗೆ ಇವತ್ತು ಯಾರಾದರೂ ತಂದಿದೆ ಅದು ಕಾಂಗ್ರೆಸ್ ಅವರು. ಈ ಬ್ರ್ಯಾಂಡ್ ಬೆಂಗಳೂರು ಹೋಗಿ ಈಗ ಬ್ಯಾಡ್ ಬೆಂಗಳೂರಾಗಿ ಆಗಿದೆ ಅಂತ ಅವರೇ ಒಪ್ಕೊಂಬಿಟ್ಟಿದ್ದಾರೆ. ಈಗ ಡಿ ಕೆ ಶಿವಕುಮಾರೇ ಒಪ್ಕೊಂಡಿದ್ದಾರೆ, ದೇವರೇ ಬಂದರೂ ಉದ್ಧಾರ ಆಗಲ್ಲ ಅಂತ ಹೇಳಿದ್ರೆ. ಅಂದರೆ ಜನಗಳಿಗೆ ಯಾವ ರೀತಿ ಮೋಸ ಮಾಡಬೇಕು ಅನ್ನೋ ಕಲೆ ಕಾಂಗ್ರೆಸ್ ಅವರಿಗೆ ಕರಗತಾಗಿದೆ. ಆ ಕಡೆ ಗ್ಯಾರಂಟಿ ಕೊಡ್ತೀನಿ ಅಂತೇಳಿ 6 ತಿಂಗಳಾದರೂ ಗ್ಯಾರಂಟಿ ದುಡ್ಡು ಬರ್ತಾ ಇಲ್ಲ. ಜಾರ್ಜ್ ಅವ್ರು ಹೇಳ್ತಾರೆ, ಏನು ತಿಂಗಳು ಕೊಡ್ತೀರಿ ಅಂತ ಏನು ಅಗ್ರಿಮೆಂಟ್ ಕೊಟ್ಟಿದ್ದೀರಾ ಅಂತಾರೆ, ಸಂಬಳನ ಅದು ಅಂತಾರೆ. ಡಿ ಕೆ ಶಿವಕುಮಾರ್ ಅವರು ನೋಡೋಣ ಯಾವಾಗ ಸಿಗುತ್ತೋ ಅವಾಗ ಕೊಡ್ತೀನಿ ಅಂತಾರೆ. ನೀವು ಓಟ್ ಹಾಕಿದ್ಮೇಲೆ ಕರ್ನಾಟಕದ ಜನನ ಕಾಂಗ್ರೆಸ್ ಅವರು ಹೆಂಗೆ ಟ್ರೀಟ್ ಮಾಡ್ತಾರೆ ಅನ್ನೋದು ಇದರಿಂದ ಸ್ಪಷ್ಟವಾಗಿ ಅರ್ಥ ಆಗ್ತಾ ಇದೆ. ಜನಕ್ಕೂ ಅನಿಸ್ಬಿಟ್ಟಿದೆ ಇವರು ಮೋಸಗಾರರು ಅಂತ. ಇವತ್ತು ಬೆಂಗಳೂರಿನ ಸ್ಥಿತಿ ಒಂದೇ ಒಂದು ಅಭಿವೃದ್ಧಿ ಕಾರ್ಯ ಇಲ್ಲ. ನಾನು ಸರ್ಕಾರಕ್ಕೆ ಸವಾಲಾಗ್ತಾ ಇದ್ದೀನಿ, ಯಾವುದಾದ್ರೂ ಒಂದು ಲ್ಯಾಂಡ್ ಮಾರ್ಕ್ ಆಗಿರೋವಂಥ ಕಾಮಗಾರಿ ಪ್ರಾರಂಭ ಆಗಿರೋದು ಹೇಳಿ. ಒಂದೇ ಒಂದು ಲ್ಯಾಂಡ್ ಮಾರ್ಕ್ ಆಗಿರೋದು, ಒಂದೇ ಒಂದು ಕಾಮಗಾರಿ ಹೇಳಿ ಯಾವುದಾದ್ರು. ಯಾವುದೂ ಇಲ್ಲ. ಮೆಟ್ರೋ ಅದು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಸಂಯೋಗದಲ್ಲಿ ನಡೆಯುವಂಥದ್ದು. ಅದಕ್ಕೂ ರಾಜ್ಯ ಸರ್ಕಾರ ಹಣ ಬಿಡುಗಡೆ ಮಾಡ್ತಾ ಇಲ್ಲ. ಮೆಟ್ರೋಗೂ ಕೂಡ ಅದಕ್ಕೂ ಬೋಗಿ ತರೋಕ್ಕಾಗಿಲ್ಲ. ಇನ್ನೂ ಬೋಗಿಗಳನ್ನೂ ತರೋಕ್ಕಾಗಿಲ್ಲ. ಅದನ್ನು ಒಂದೇ ಒಂದು ಕಾಮಗಾರಿನೂ ಕೂಡ ರಾಜ್ಯ ಸರ್ಕಾರ ಒಂದು ಲ್ಯಾಂಡ್ ಮಾರ್ಕ್ ಆಗುವಂಥ 2 ವರ್ಷ ಆಯಿತು ಬಂದು ಮಾಡಿಲ್ಲ. ಇನ್ನು ಬೆಂಗಳೂರು ಇವತ್ತು ಬ್ಯಾಡ್ ಬೆಂಗಳೂರು ಆಗಿದ್ರೆ ಅದಕ್ಕೆ ನೇರ ಕಾರಣ ಈ ಕಾಂಗ್ರೆಸ್. ಓಕೆ, ಕಾಂಗ್ರೆಸ್ ಹೇಳಿದರೆ ನಾವೇನು ಹಿಂದೂಗಳಿಂದ ಗೆದ್ದಿಲ್ಲ, ನಾವು ಮುಸಲ್ಮಾನರಿಂದ ಗೆದ್ದಿದ್ದೀರಿ ಅಂತ ಹಲವಾರು ಜನ ಮಂತ್ರಿಗಳು ಎಲ್ಲರಿಗೂ ಬೀದರಿಂದ ಹೇಳಿದ್ದಾರೆ. ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಮಾಡಿದವನು ನಮ್ಮ ಬ್ರದರ್ ಅಂತಾರೆ. ಮೊನ್ನೆ ಮೈಸೂರಲ್ಲಿ ಗಲಭೆ, ಮೈಸೂರಿನ ಉದಯಗಿರಿ ಪೊಲೀಸ್ ಸ್ಟೇಷನ್ ಮೇಲೆ ಹಲ್ಲೆ ಮಾಡಿದವರು ಸಣ್ಣ ಮಕ್ಕಳು ಅಂತಾರೆ. ವಿಧಾನಸೌಧದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಆದವರು ಅಂದವ್ರಿಗೆ ಅನ್ಲೇ ಇಲ್ಲ ಅವರು ಅಂತಾರೆ. ಈ ಥರ ಪದೇ ಅವ್ರ ಪರವಾಗಿ ನಿಲ್ಲುವಂಥ ಒಂದು ಕೆಲಸವನ್ನು ಕಾಂಗ್ರೆಸ್ ಅವರು ಮಾಡ್ತಾ ಇದ್ದಾರೆ. ಇದೆಲ್ಲ ನಾಟಕ. ಮೋಸ್ಟ್ಲಿ ಅವರು ಏನೇನು ಹಬ್ಬ ಬರುತ್ತೋ 1 ಅವರ್ 2 ಅವರ್ ಯಾಕೆ ಕೊಡ್ತೀರಾ? ಫುಲ್ ಡೇನೇ ಕೊಟ್ಬಿಡಿ ಅವರು, ಇಲ್ಲ ಫುಲ್ 1 ತಿಂಗಳು ಪೂರ್ತಿ ರಜೆ ಕೊಟ್ಬಿಡಿ, ಬೆಸ್ಟು. ತಲೆನೋವೇ ಇರಲ್ಲ. ಈ ಟ್ರಾಫಿಕ್ ಏನೋ ಕಡಿಮೆ ಆಗ್ತೈತೆ,
1 ಅವರ್ 2 ಅವರ್ ಯಾಕೆ ಕೊಡ್ತೀರಾ? ಪೂರ್ತಿ ತಿಂಗಳೇ ಕೊಟ್ಬಿಡಿ ಅವ್ರಿಗೆ, ಆರಾಮಾಗಿ ಮಜಾ ಮಾಡ್ಕೊಂಡು ಬಿರಿಯಾನಿ ತಿಂದ್ಕೊಂಡು ಇರಲಿ. ಹಿಂದೂಗಳು ಯಾವ ಸ್ಥಿತಿಗೆ ಇವತ್ತು ಕರ್ನಾಟಕದಲ್ಲಿದ್ದಾರೆ ಅಂತ ಇದರಿಂದ ಸ್ಪಷ್ಟವಾಗಿ ಅರ್ಥ ಆಗ್ತೈತೆ. ಕಾಂಗ್ರೆಸ್ ಪಾರ್ಟಿ ಯಾವ ರೀತಿ ರೆಕಮೆಂಡ್ ಮಾಡಿದ್ದಾರೆ, TJ ಹಳ್ಳಿ ಘಟನೆಗಳು ಅದನ್ನು ಕೂಡ ಬಿಟ್ರ, ಹುಬ್ಳಿ ಘಟನೆ ಅದನ್ನು ಕೂಡ ಕೇಸ್ ಬಿಟ್ರ. ಅಂದರೆ ವೋಟ್ ಹಾಕಿದ್ದಾರೆ ಅನ್ನೋ ಒಂದೇ ಕಾರಣಕ್ಕೆ ಇಡೀ ಸರ್ಕಾರ ಅವರ ಗುಲಾಮರಾಗಿ ನಡೀತಾ ಇರೋವಂಥದ್ದು. ಈ ಸರ್ಕಾರಕ್ಕೆ ನಾಚಿಕೆ ಆಗಬೇಕು. ಕಾಂಗ್ರೆಸ್ ಸರ್ಕಾರ ಬಂದು 2 ವರ್ಷ ಆದರೂ ಕೂಡ ಪ್ರಾರಂಭದಲ್ಲಿ ಬೆಂಗಳೂರನ್ನ ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀರಿ, ಸಿಂಗಾಪುರ ಮಾಡ್ತೀರಿ, ಈ ಹೇಳಿಕೆಗಳನ್ನು DK ಶಿವಕುಮಾರ್ ಅವರು ಕೊಟ್ಟಿದ್ದರು. ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀರಿ ಅಂದರೆ BJಪಿಯವರು ಬೆಂಗಳೂರನ್ನು ಹಾಳು ಮಾಡಿದ್ದಾರೆ, ನಾವು ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀರಿ. ಕಸ BJಪಿಯವರಿದ್ದ ಕಸ ರಸ್ತೆಯಲ್ಲಿ ಬೀಳ್ತಾ ಇತ್ತು, ಅದನ್ನು ನಾವು ಇಮಿಡಿಯೇಟಾಗಿ ಸರಿ ಮಾಡ್ತೀರಿ. ಫ್ಲಡ್ ಆದರೆ ಬೆಂಗಳೂರು BJಪಿ ಇದ್ದಾಗ ಎಲ್ಲ ನೀರುಗಳು ಮನೆಗೆ ನುಗ್ತಾ ಇದ್ದು. ಆ ದೃಷ್ಟಿಯಿಂದ ನಾವು ಬ್ರ್ಯಾಂಡ್ ಬೆಂಗಳೂರು ಮಾಡಿ ಬೆಂಗಳೂರನ್ನು ಉನ್ನತ ದರ್ಜೆಗೆ ಏರಿಸ್ತೀರಿ, ಸಾವಿರಾರು ಕೋಟಿ ಅನುದಾನವನ್ನು ಕೊಡ್ತೀರಿ, ಬೆಂಗಳೂರನ್ನು ಉದ್ಧಾರ ಮಾಡ್ತೀರಿ ಅಂತ ಬಂದಂಥ DK ಶಿವಕುಮಾರ್ ಅವರು ನೆನ್ನೆ ಹೇಳಿದ್ದಾರೆ. ಇನ್ನು 3 ವರ್ಷ ಹೋದರೂ ಬೆಂಗಳೂರನ್ನ ಯಾವನ ಕೈಲೂ ಉದ್ಧಾರ ಮಾಡೋಕ್ಕಾಗಲ್ಲ, ದೇವರೇ ಬಂದರೂ ಉದ್ಧಾರ ಮಾಡೋಕ್ಕಾಗಲ್ಲ. ಅಂದರೆ ಅರ್ಥ ಆಯ್ತಲ್ಲ, ಓಟ್ಗೋಸ್ಕರ ಏನೇನು ನಾಟಕ ಆಡಬೇಕೋ ಅಷ್ಟು ನಾಟಕವನ್ನು ಈ ಕಾಂಗ್ರೆಸ್ ಅವರು ಆಡಿದ್ದಾರೆ. ಕಸದ ರಾಶಿ ರಸ್ತೆಯಲ್ಲ, ಮನೆ ಒಳಗೆ ಬಂದ್ಬಿಟ್ಟೈತಿ ಕಸದ ರಾಶಿ ಕಾಂಗ್ರೆಸ್ ಬಂದ ಮೇಲೆ. ಮೊನ್ನೆ ಫ್ಲಡ್ಡು ಆದಾಗ ಎಲ್ಲ ಕಡೆ ರಸ್ತೆಗಳೆಲ್ಲ ಬೆಂಗಳೂರು ಮುಳುಗೋಯ್ತು ಅಂತ ಎಲ್ಲ ಮಾತಾಡೋವಂಥ ಸ್ಥಿತಿಗೆ ಬಂದಿದೆ. ಮತ್ತು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದಮೇಲೆ ಬೆಂಗಳೂರಿಗೆ ಅನುದಾನನೇ ಕೊಟ್ಟಿಲ್ಲ, ಕಾರ್ಪೊರೇಷನ್ ಅನುದಾನದಲ್ಲೇ ನಡೀತಾ ಇರೋದು. ನಾವಿದ್ದಾಗ ಬೆಂಗಳೂರಿಗೆ ರಾಜ್ಯ ಸರ್ಕಾರದಿಂದ ಪ್ರತಿ ವರ್ಷ 8,000 ಕೋಟಿ ಕೊಡ್ತಾಯಿದೆ, ಈಗ 8 ರೂಪಾಯಿನೂ ಇಲ್ಲ. ಅಂದರೆ ಬೆಂಗಳೂರನ್ನು ಏನೇನು ಹಾಳು ಮಾಡಬೇಕು ಅಷ್ಟು ಹಾಳಾಗೋವಂಥ ಸ್ಥಿತಿಗೆ ಇವತ್ತು ಯಾರಾದರೂ ತಂದಿದೆ ಅದು ಕಾಂಗ್ರೆಸ್ ಅವರು. ಈ ಬ್ರ್ಯಾಂಡ್ ಬೆಂಗಳೂರು ಹೋಗಿ ಈಗ ಬ್ಯಾಡ್ ಬೆಂಗಳೂರಾಗಿ ಆಗಿದೆ ಅಂತ ಅವರೇ ಒಪ್ಕೊಂಬಿಟ್ಟಿದ್ದಾರೆ. ಈಗ DK ಶಿವಕುಮಾರೇ ಒಪ್ಕೊಂಡಿದ್ದಾರೆ, ದೇವರೇ ಬಂದರೂ ಉದ್ಧಾರ ಆಗಲ್ಲ ಅಂತ ಹೇಳಿದ್ರೆ. ಅಂದರೆ ಜನಗಳಿಗೆ ಯಾವ ರೀತಿ ಮೋಸ ಮಾಡಬೇಕು ಅನ್ನೋ ಕಲೆ ಕಾಂಗ್ರೆಸ್ ಅವರಿಗೆ ಕರಗತ ಹೋಗಿದೆ. ಆ ಕಡೆ ಗ್ಯಾರಂಟಿ ಕೊಡ್ತೀನಿ ಅಂತೇಳಿ 6 ತಿಂಗಳಾದರೂ ಗ್ಯಾರಂಟಿ ದುಡ್ಡು ಬರ್ತಾ ಇಲ್ಲ. ಜಾರ್ಜ್ ಅವ್ರು ಹೇಳ್ತಾರೆ, ಏನು ತಿಂಗಳು ಕೊಡ್ತೀರಿ ಅಂತ ಏನು ಅಗ್ರಿಮೆಂಟ್ ಕೊಟ್ಟಿದ್ದೀರಾ ಅಂತಾರೆ, ಸಂಬಳನ ಅದು ಅಂತಾರೆ. DK ಶಿವಕುಮಾರ್ ಅವರು ನೋಡೋಣ ಯಾವಾಗ ಸಿಗುತ್ತೋ ಅವಾಗ ಕೊಡ್ತೀನಿ ಅಂತಾರೆ. ನೀವು ವೋಟ್ ಹಾಕಿದ್ಮೇಲೆ ಕರ್ನಾಟಕದ ಜನನ ಕಾಂಗ್ರೆಸ್ ಅವರು ಹೆಂಗೆ ಟ್ರೀಟ್ ಮಾಡ್ತಾರೆ ಅನ್ನೋದು ಇದರಿಂದ ಸ್ಪಷ್ಟವಾಗಿ ಅರ್ಥ ಆಗ್ತಾ ಇದೆ. ಜನಕ್ಕೂ ಅನಿಸ್ಬಿಟ್ಟಿದೆ ಇವರು ಮೋಸಗಾರರು ಅಂತ. ಇವತ್ತು ಬೆಂಗಳೂರಿನ ಸ್ಥಿತಿ ಒಂದೇ ಒಂದು ಅಭಿವೃದ್ಧಿ ಕಾರ್ಯ ಇಲ್ಲ. ನಾನು ಸರ್ಕಾರಕ್ಕೆ ಸವಾಲಾಗ್ತಾ ಇದ್ದೀನಿ, ಯಾವುದಾದ್ರೂ ಒಂದು ಲ್ಯಾಂಡ್ ಮಾರ್ಕ್ ಆಗಿರೋವಂಥ ಕಾಮಗಾರಿ ಪ್ರಾರಂಭ ಆಗಿರೋದು ಹೇಳಿ. ಒಂದೇ ಒಂದು ಲ್ಯಾಂಡ್ ಮಾರ್ಕ್ ಆಗಿರೋದು, ಒಂದೇ ಒಂದು ಕಾಮಗಾರಿ ಹೇಳಿ ಯಾವುದಾದ್ರು. ಯಾವುದೂ ಇಲ್ಲ. ಮೆಟ್ರೋ ಅದು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಸಂಯೋಗದಲ್ಲಿ ನಡೆಯುವಂಥದ್ದು. ಅದಕ್ಕೂ ರಾಜ್ಯ ಸರ್ಕಾರ ಹಣ ಬಿಡುಗಡೆ ಮಾಡ್ತಾ ಇಲ್ಲ, ಮೆಟ್ರೋಗೂ ಕೂಡ. ಅದಕ್ಕೂ ಬೋಗಿ ತರೋಕ್ಕಾಗಿಲ್ಲ. ಇನ್ನೂ ಬೋಗಿಗಳನ್ನೂ ತರೋಕ್ಕಾಗಿಲ್ಲ. ಅದನ್ನು ಒಂದೇ ಒಂದು ಕಾಮಗಾರಿನೂ ಕೂಡ ರಾಜ್ಯ ಸರ್ಕಾರ ಒಂದು ಲ್ಯಾಂಡ್ ಮಾರ್ಕ್ ಆಗುವಂಥ 2 ವರ್ಷ ಆಯಿತು ಬಂದು ಮಾಡಿಲ್ಲ. ಇನ್ನು ಬೆಂಗಳೂರು ಇವತ್ತು ಬ್ಯಾಡ್ ಬೆಂಗಳೂರು ಆಗಿದ್ರೆ ಅದಕ್ಕೆ ನೇರ ಕಾರಣ ಈ ಕಾಂಗ್ರೆಸ್. ಓಕೆ, ಕಾಂಗ್ರೆಸ್ ಹೇಳಿದರೆ ನಾವೇನು ಹಿಂದೂಗಳಿಂದ ಗೆದ್ದಿಲ್ಲ, ನಾವು ಮುಸಲ್ಮಾನರಿಂದ ಗೆದ್ದಿದ್ದೀರಿ ಅಂತ ಹಲವಾರು ಜನ ಮಂತ್ರಿಗಳು ಎಲ್ಲರಿಗೂ ಬೀದರಿಂದ ಹೇಳಿದ್ದಾರೆ. ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಮಾಡಿದವನು ನಮ್ಮ ಬ್ರದರ್ ಅಂತಾರೆ. ಮೊನ್ನೆ ಮೈಸೂರಲ್ಲಿ
ಗಲಭೆ, ಮೈಸೂರಿನ ಉದಯಗಿರಿ ಪೊಲೀಸ್ ಸ್ಟೇಷನ್ ಮೇಲೆ ಹಲ್ಲೆ ಮಾಡಿದವರು ಸಣ್ಣ ಮಕ್ಕಳು ಅಂತಾರೆ. ವಿಧಾನಸೌಧದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಆದವರು ಅಂದವ್ರಿಗೆ ಅಂದಲೇ ಇಲ್ಲ ಅವರು ಅಂತಾರೆ. ಈ ಥರ ಪದೇ ಪದೇ ಅವ್ರ ಪರವಾಗಿ ನಿಲ್ಲುವಂಥ ಒಂದು ಕೆಲಸವನ್ನು ಕಾಂಗ್ರೆಸ್ ಅವರು ಮಾಡ್ತಾ ಇದ್ದಾರೆ. ಇದೆಲ್ಲ ನಾಟಕ. ಮೋಸ್ಟ್ಲಿ ಅವರು ಏನೇನು ಹಬ್ಬ ಬರುತ್ತೋ 1 ಅವರ್ 2 ಅವರ್ ಯಾಕೆ ಕೊಡ್ತೀರಾ? ಫುಲ್ ಡೇನೇ ಕೊಟ್ಬಿಡಿ ಅವರು, ಇಲ್ಲ ಫುಲ್ 1 ತಿಂಗಳು ಪೂರ್ತಿ ರಜೆ ಕೊಟ್ಬಿಡಿ, ಬೆಸ್ಟು. ತಲೆನೋವೇ ಇರಲ್ಲ, ಈ ಟ್ರಾಫಿಕ್ಕನ್ನು ಕಡಿಮೆ ಆಗ್ತೈತೆ. 1 ಅವರ್ 2 ಅವರ್ ಯಾಕೆ ಕೊಡ್ತೀರಾ? ಪೂರ್ತಿ ತಿಂಗಳೇ ಕೊಟ್ಬಿಡಿ ಅವ್ರಿಗೆ, ಆರಾಮಾಗಿ ಮಜಾ ಮಾಡ್ಕೊಂಡು ಬಿರಿಯಾನಿ ತಿಂದ್ಕೊಂಡು ಇರಲಿ. ಹಿಂದೂಗಳು ಯಾವ ಸ್ಥಿತಿಗೆ ಇವತ್ತು ಕರ್ನಾಟಕದಲ್ಲಿದ್ದಾರೆ ಅಂತ ಇದರಿಂದ ಸ್ಪಷ್ಟವಾಗಿ ಅರ್ಥ ಆಗ್ತೈತೆ. ಕಾಂಗ್ರೆಸ್ ಪಾರ್ಟಿ ಯಾವ ರೀತಿ ರೆಕಮೆಂಡ್ ಮಾಡಿದ್ದಾರೆ, TJ ಹಳ್ಳಿ ಘಟನೆಗಳು ಅದನ್ನು ಕೂಡ ಬಿಟ್ರ, ಹುಬ್ಳಿ ಘಟನೆ ಅದನ್ನು ಕೂಡ ಕೇಸ್ ಬಿಟ್ರ. ಅಂದರೆ ವೋಟ್ ಹಾಕಿದ್ದಾರೆ ಅನ್ನೋ ಒಂದೇ ಕಾರಣಕ್ಕೆ ಇಡೀ ಸರ್ಕಾರ ಅವರ ಗುಲಾಮರಾಗಿ ನಡೀತಾ ಇರೋವಂಥದ್ದು. ಈ ಸರ್ಕಾರಕ್ಕೆ ನಾಚಿಕೆ ಆಗಬೇಕು.